ಹಾಸನದಲ್ಲಿ ಖಾಸಗಿ ಬಸ್ ಬೆಂಕಿಗಾಹುತಿಯಾದ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಎಸಿ ಬಸ್ನ ಹಿಂಬದಿಯ ಟೈರ್ ಸ್ಫೋಟಗೊಂಡು ಬೆಂಕಿ ಹತ್ತಿಕೊಂಡಿತ್ತು. ಬೆಂಕಿ ಕಾಣಿಸ್ಕೊಳ್ತಿದ್ದ ಹಾಗೆ ಚಾಲಕ ತಕ್ಷಣ ಬಸ್ ನಿಲ್ಲಿಸಿದ್ದಾರೆ. ತಕ್ಷಣ ಪ್ರಯಾಣಿಕರನ್ನ ಬಸ್ನಿಂದ ಕೆಳಗಿಳಿಸಿದ್ದಾರೆ. ಬಸ್ನಲ್ಲಿ 18 ಮಹಿಳೆಯರು 4 ಮಕ್ಕಳು ಪ್ರಯಾಣಿಸ್ತಾ ಇದ್ರು. ಉಡುಪಿಯ ಮಣಿಪಾಲ್ನಿಂದ ನಿನ್ನೆ ರಾತ್ರಿ ಈ ಬಸ್ ಹೊರಟಿತ್ತು. ಮಧ್ಯರಾತ್ರಿ 2:30 ಸುಮಾರಿಗೆ ಟೈರ್ ಸ್ಫೋಟಗೊಂಡು ಬೆಂಕಿ ಕಾಣಿಸ್ಕೊಂಡಿದೆ. ತಕ್ಷಣ ಬಸ್ನ ಪಕ್ಕಕ್ಕೆ ಹಾಕಿ ಪ್ರಯಾಣಿಕರೆಲ್ಲರೂ ಕೆಳಗಿಳಿದಿದ್ದಾರೆ. ಅದೃಷ್ಟವಶಾತ್ ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಚಾಲಕನ ಸಮಯ ಪ್ರಜ್ಞೆಯಿಂದ ಪ್ರಯಾಣಿಕರು ಜೀವ ಉಳಿಸಿಕೊಂಡಿದ್ದಾರೆ. ಮಣಿಪಾಲದಿಂದ 8:30 ಹೊರಡ್ತೀವಿ ನಾವು. ಮಣಿಪಾಲದಿಂದ ಇಲ್ಲಿ 2:30 ಗಂಟೆ ಬಂದ್ವಿ. 2:30 ಗಂಟೆ ರಾತ್ರಿ ಟೈರ್ ಸ್ವಲ್ಪ ಬ್ಲಾಸ್ಟ್ ಸ್ಮೆಲ್ ಬರ್ತು. ಅದಕ್ಕೆ ಡ್ರೈವರ್ ಹೇಳಿದ್ದು ಹೋಗಿ ನೋಡಿ ಬಾ ಅಂತ. ಹೋಗಿ ನೋಡುವಾಗ ಟೈರು ಹೋಗಿ ಹೊಗೆ ಬರ್ತಾ ಇದೆ. ಏನು ಮಾಡಿದ್ವಿ, ಪ್ಯಾಸೆಂಜರ್ ಡೋರಲ್ಲಿ ತೆಗೆದು ಪ್ಯಾಸೆಂಜರ್ ಇಳಿಸಿ ಆಮೇಲೆ ಫೈರ್ ಗನ್ ತೆಗೆದು ಫೈರ್ ಮಾಡಿದೆ ನಾವು. ಫೈರ್ ಮಾಡಿ ನೀರೆಲ್ಲ ಮಾಡಿ ಹಾಕಿದೆ. ಅದು ಕೇಳಿಲ್ಲ ಗಾಡಿ, ಬೆಂಕಿ ಜೋರಾಯ್ತು. ಆಮೇಲೆ ಫೈರ್ ಅವ್ರು ಬಂದರು, ಅವ್ರು ಬೆಂಕಿ ಹರಿಸ್ಕೊಟ್ರು. ಇಷ್ಟು 8:30ಯಿಂದ 5:00ಗೆ ರೀಚ್ ಆಗಬೇಕು ಮೆಜೆಸ್ಟಿಕ್ಕು. 36 ಪ್ಯಾಸೆಂಜರ್ ಇದ್ದರು, 18 ಲೇಡೀಸು, 13 ಜೆಂಟ್ಸ್ ಇದ್ದರು, ಮಕ್ಕಳಿದ್ರು, ಒಂದು 5-6 ಮಕ್ಕಳಿದ್ರು. ಹೀಟ್ ಆಗಿದ್ದು ಗಾಡಿ, ಟೈರ್ ಹೀಟ್ ಆಗಿತ್ತು ರನ್ನಿಂಗಿಂದ. ಅದರಿಂದ ಹೊಸ ಟೈರ್ ಅಲ್ಲ, ಅದು ಹೊಸ ಟೈರ್ 1 ವಾರ ಹಾಕಿದ್ದಷ್ಟೇ ಟೈರ್. ಅದರ ಹೀಟಾಗಿ ಟೈರು ಇದೆ ಬ್ಲಾಸ್ಟ್ ಆಯಿತು. ಅದರಿಂದ ಟೈರು ಬ್ಲಾಸ್ಟ್ ಆಗಿ ನಿಲ್ಲಿಸಿದ್ವಿ. ಬೆಂಕಿ ಮತ್ತೆ ಹತ್ತಿತ್ತು. ಬೆಂಕಿ ಮೊದಲು ಬೆಂಕಿ ಹತ್ತಲಿಲ್ಲ, ಆಮೇಲೆ ಇದು ಬೆಂಕಿ ಹತ್ತಿತ್ತು. ಪ್ಯಾಸೆಂಜರ್ ಇಳಿಸಿದಾದ್ಮೇಲೆ ಬೆಂಕಿ ಇದಾಗಿತ್ತು. ಎಲ್ಲ ನಿದ್ರೆಲಿರ್ತಾರೆ, ನಿದ್ರೆಗಣ್ಣಲ್ಲಿ ಕೆಲವರು ಗಾಬರಿ ಬರ್ತಾರೆ, ಗೊತ್ತಾಗಲ್ಲ ಅವ್ರು ಆ ಕಡೆ. ಮೊದಲು ಅವರನ್ನು ನಿಲ್ಲಿಸಿ ಆಮೇಲೆ ಇದು ಮಾಡಿದ್ರು ನಾವು. ಖಾಸಗಿ ಒಂದು ಸ್ಲೀಪರ್ ಬಸ್ಸು ಮಂಗಳೂರಿನಿಂದ ಬೆಂಗಳೂರಿಗೆ ಹೋಗ್ತಾ ಇತ್ತು ಅಂತ ಕಂಡುಬಂದಿದೆ. ಬೆಳಗಿನ ಜಾವ ಸುಮಾರು 3 ಗಂಟೆಯ ಸಮಯದಲ್ಲಿ ಬೆಂಕಿ ಅನಾಹುತ ಈ ಒಂದು ಸ್ಥಳದಲ್ಲಿ ಆಗಿದೆ. ಇದಕ್ಕೆ ಲಭ್ಯವಿರುವಂಥ ಚಾಲಕರು ಮತ್ತು ನಿರ್ವಾಹಕರ ಮಾಹಿತಿಯ ಪ್ರಕಾರ ಈ ವಾಹನದ ಹಿಂಭಾಗದ ಟೈರು ಏರ್ ಕಡಿಮೆ ಅವ್ರು ಬರ್ಸ್ಟಾಗಿ ಬೆಂಕಿ ಅನಾಹುತ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಇದು ಸರಿ ಅಂತ ಕಾಣಿಸ್ತಾ ಇದೆ. ವಾಹನದ ಏರ್ ಕಡಿಮೆ ಇದ್ದಾಗ ಟೈರ್ ಬಲ್ಜಾಗಿ 2 ಟೈರ್ಗಳ ಮಧ್ಯೆ ಇದ್ದಂಥ ಸ್ಪೇಸ್ ಇರ್ತದಲ್ಲ, ಆ ಗ್ಯಾಪ್ ಕಡಿಮೆ ಆಗುತ್ತೆ. ಗ್ಯಾಪ್ ಕಡಿಮೆ ಆದಾಗ ಒಂದಕ್ಕೊಂದು ಟೈರ್ ಟಚ್ ಆಗುತ್ತೆ. ರನ್ನಿಂಗಲ್ಲಿ ಅದು ಒಂದಕ್ಕೊಂದೊಂದು ಟಚ್ ಆಗಿ ರಬ್ಬಿಂಗ್ ಆಗಿ ಬೆಂಕಿ ಉತ್ಪತ್ತಿ ಆಗುತ್ತೆ. ಈ ಇದನ್ನು ಚಾಲಕರ ಮತ್ತು ನಿರ್ವಾಹಕರು ಯಾರಿರ್ತಾರೆ, ಕಂಡಕ್ಟರ್ಗಳು, ಅದನ್ನು ಅಬ್ಸರ್ವ್ ಮಾಡೋದು. ಟೈರ್ ಸ್ಮೆಲ್ ಬರ್ತಾ ಇರುತ್ತೆ, ಅಬ್ಸರ್ವ್ ಮಾಡ್ಬೋದಾಗಿತ್ತು. ಬಟ್ ರನ್ನಿಂಗಲ್ಲಿ ಅವ್ರಿಗೇನು ಗೊತ್ತಾಗಿಲ್ಲ ಅಂತ ಕಾಣಿಸ್ತದೆ. ಈ ಕಾರಣದಿಂದ ಬೆಂಕಿ ಹತ್ತಿರಬಹುದು ಅಂತೇಳಿ ನಾವು ಪ್ರಾಥಮಿಕ ಮಾಹಿತಿ ಪ್ರಕಾರ ತಿಳ್ಕೊಂಡಿದ್ವಿ. ಮತ್ತು ಇಲ್ಲೇನಾಗಿದೆ, ಬೇರೆ ಎಲ್ಲ ಸುರಕ್ಷತಾ ನಿಯಮಗಳು ಈ ಬಸ್ನಲ್ಲಿ ಪಾಲಿಸಿದ್ದಾರೆ. ಯಾವುದು ಲಗೇಜ್ಗಳು ಹಾಕಿಲ್ಲ. ಎಲ್ಲ ಲಗೇಜ್ ಕ್ಯಾರಿಯರ್ಸ್ ಎಲ್ಲ ನಾವು ಚೆಕ್ ಮಾಡಿದ್ವಿ, ಲಗೇಜ್ ಇಲ್ಲ. ಯಾವುದೇ ಇನ್ಫ್ಲೇಮೇಬಲ್ ಗೂಡ್ಸ್ಗಳನ್ನು ಕ್ಯಾರಿ ಮಾಡ್ತಾ ಇಲ್ಲ. ಲಗೇಜ್ ಕ್ಯಾರಿಯರ್ ತೆಗೆದಿದ್ದಾರೆ, ಲ್ಯಾಡ್ರೆಲ್ಲ ತೆಗೆದಿದ್ದಾರೆ. ಏನು ತೊಂದರೆ ಇಲ್ಲ. ಬಟ್ ಇದೇ ಕಾರಣ ಇರ್ಬೋದು. ಇನ್ನೂ ಹೆಚ್ಚಿನ ಕಾರಣ ಏನು ಅಂತೇಳಿ ಟೆಕ್ನಿಕಲಾಗಿ ಮುಂದುವರೆದು ನೋಡಿದರೆ ಗೊತ್ತಾಗುತ್ತೆ. ಅದೃಷ್ಟವಶಾತ್ತು ದೇವ್ರ ದಯದಿಂದ ಯಾವುದೇ ಪ್ರಾಣಾಪಾಯ ಆಗದೇ ಇರೋದೇ ದೊಡ್ಡ ದೇವರ ಆಶೀರ್ವಾದ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.